ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 48. ಫ್ರೆಂಡ್ಸ್ ಗೆಟ್ ಟುಗೆದರ್ಗೆ ವಿಜಯ್ ಜೊತೆ ಹೋಗೋದಕ್ಕೆ ಅಂಜಲಿ ಒಪ್ಕೊಂಡಿದ್ಲು. ಅವಳಿಗೆ ಹೋಗೋಕೆ ಇಷ್ಟ ಇಲ್ಲದೇ ಇದ್ರೂ ಸೂರ್ಯನ್ಗೋಸ್ಕರ ಹೋಗಲೇಬೇಕಾದ ಅನಿವಾರ್ಯತೆ ಅವಳಿಗಿತ್ತು. ಹಾಗಾಗಿ ಶರ್ಮಿಳಾ ಹೇಳಿದ ಮೇಲೆ ಸರಿ ನಾನು ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿ ಒಪ್ಕೊಂಡ್ಲು. ಆದರೆ ಅವಳ ಮನಸ್ಸಿನ ತುಂಬ ಅಲ್ಲಿಗೆ ಹೋದ ಮೇಲೆ ಹೇಗೆ ನಡ್ಕೊಳ್ಳೋದು, ಅಲ್ಲಿರೋರ ಜೊತೆಗೆ ಹೇಗೆ ಮಾತಾಡೋದು ಅನ್ನೋ ಗೊಂದಲಗಳೇ ಹೆಚ್ಚಾಗಿತ್ತು. ಆದರೂ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದಿದ್ದರಿಂದ ಹೋಗೋದಕ್ಕೋಸ್ಕರ ರೆಡಿ ಆಗ್ತಾ ಇದ್ಲು. ಸಂಜೆ ಆಗ್ತಿದ್ದಂಗೆ ಅವಳ ಭಯ ಹೆಚ್ಚಾಗ್ತಾ ಇತ್ತು. ಶರ್ಮಿಳಾ ಅವಳ ರೂಮಿಗೆ ಬಂದು, ಅಂಜಲಿ ರೆಡಿ ಆಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ಆಗ ಅವಳು ಕಬೋರ್ಡ್ ಮುಂದೆ ನಿಂತ್ಕೊಂಡು ಯಾವ ಬಟ್ಟೆ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು. ಅದನ್ನು ಗಮನಿಸಿದ ಶರ್ಮಿಳಾ, ಅಂಜಲಿ ನಿನಗೆ ಬಟ್ಟೆಗೆ ಹೆಲ್ಪ್ ಮಾಡಲಾ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಕೇಳಿದ್ರು. ಆಗ ಅವಳು ಹ್ಞೂ ಅಂತ ತಲೆ ಆಡಿಸಿದ್ಲು. ಅವಳ ಹತ್ರ ಇದ್ದಿದ್ದೆಲ್ಲ ನಾರ್ಮಲ್ ಡ್ರೆಸ್ಸಸ್, ಚೂಡಿದಾರ್, ಸ್ಕರ್ಟ್, ಮಿಡಿ ಈ ಥರದ್ದು. ಪಾರ್ಟಿಗೆ ಹೋಗೋಕ್ಕೆ ಗೌನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಶರ್ಮಿಳಾ ಮುಂಚೆನೇ ಯೋಚನೆ ಮಾಡಿ ಅವಳಿಗೆ ಒಂದಷ್ಟು ಗೌನ್ಸ್ ಕೊಡಿಸಿದ್ರು. ಆದರೆ ಅದ್ರ ಬಗ್ಗೆ ಅವಳಿಗೆ ಗಮನ ಇರಲಿಲ್ಲ. ಹಾಗಾಗಿ ಅವುಗಳು ಕವರ್ನಲ್ಲಿ ಹಾಗೇ ಇದ್ವು. ಶರ್ಮಿಳಾ ಕೇಳಿದ್ರು, ಅಂಜಲಿ ಈ ಬಟ್ಟೆಗಳನ್ನು ಯಾಕಮ್ಮ ನೋಡ್ತಾ ಇದೆಯಾ ಅಂತ. ಆಗ ಅಂಜಲಿ ನನ್ನ ಹತ್ರ ಇರೋದು ಇದೇ ಬಟ್ಟೆಗಳಲ್ವಾ ಅಂತ ಅಂದ್ಲು. ಆಗ ಶರ್ಮಿಳಾ ನಗ್ತಾ, ನೀನು ಮರ್ತೋಗಿದೆಯಾ ಅನ್ಸತ್ತೆ, ಮೊನ್ನೆ ಶಾಪಿಂಗ್ ಹೋದಾಗ ನಾನು ನಿನಗೆ ಕೆಲವೊಂದಷ್ಟು ಗೌನ್ಗಳು ಕೊಡಿಸಿದ್ದೆ ಅಲ್ವಾ ಅಂತ ನೆನಪು ಮಾಡಿದ್ರು. ಆಗ ಅಂಜಲಿ ಓ ಹೌದಲ್ವಾ ಅಂತ ಹೇಳಿದ್ಲು. ಈಗ ನೆನೆಸ್ಕೋತಾ ಇದೆಯಾ, ಸರಿ ಎಲ್ಲಿದೆ ಅದು ಕೊಡು, ನಾನು ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಆಗ ಅಂಜಲಿ ಪಕ್ಕದಲ್ಲಿದ್ದ ಇನ್ನೊಂದು ವಾರ್ಡ್ರೋಬ್ನ ತೆಗೆದು ಅಲ್ಲಿದ್ದ ಬಟ್ಟೆಗಳನ್ನು ತೋರಿಸಿದ್ಲು. ಅವಿನ್ನೂ ಕವರ್ನಲ್ಲಿ ಹಾಗೇ ಇದ್ವು, ಅದರ ಟ್ಯಾಗ್ ಕೂಡ ಓಪನ್ ಮಾಡಿರಲಿಲ್ಲ. ಅದನ್ನು ಗಮನಿಸಿದ ಶರ್ಮಿಳಾ, ಏನಮ್ಮ ಅಟ್ಲೀಸ್ಟ್ ಟ್ರಯಲ್ ಕೂಡ ನೋಡಲಿಲ್ವಾ ನೀನು ಅಂತ ಕೇಳಿದ್ರು. ಹಾಗೇನಿಲ್ಲ ಅಮ್ಮ, ಒಂದು ನೋಡಿದೆ ಅಲ್ವಾ, ಸೊ ಎಲ್ಲ ಅದೇ ಸೈಜ್ ಇರುತ್ತೆ ಅಂತ ಸುಮ್ಮನಾದೆ ಅಂತ ಅವರ ಮಾತನ್ನು ತೇಲ್ಸಿದ್ಲು. ಆಗ ಶರ್ಮಿಳಾ ಸರಿ ಸರಿ ಆಯಿತು ಅಂತ ಹೇಳಿ ಅಲ್ಲೇ ಇದ್ದ ಬಟ್ಟೆಗಳನ್ನೆಲ್ಲ ಓಪನ್ ಮಾಡಿದ್ರು. ಅದರಲ್ಲಿ ಅವರಿಗೆ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ತುಂಬ ಇಷ್ಟ ಆಯಿತು. ಅವಳ ಬ್ಯೂಟಿಗೆ ಆ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಅದರಲ್ಲೂ ಇವತ್ತಿನ ನೈಟ್ ಪಾರ್ಟಿಗೆ ಇದನ್ನು ಹಾಕ್ಕೊಂಡೋದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇವಳೇ ಆಗಿರ್ತಾಳೆ ಅಂತ ಅವರು ಯೋಚನೆ ಮಾಡಿದ್ರು. ಹಾಗಾಗಿ ಆ ಗೌನ್ನ ತೆಗೆದು, ಅಂಜಲಿ ನೀನು ಇದನ್ನೇ ಹಾಕ್ಕೊಂಡು ಹೋಗಮ್ಮ ಅಂತ ಹೇಳಿದ್ರು. ಅಂಜಲಿಗೆ ಅದು ಸ್ವಲ್ಪ ಮೋಡಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅವಳು, ಅಮ್ಮ ಇದನ್ನು ಹಾಕ್ಕೊಳ್ಳೇಬೇಕಾ ಅಂತ ಕೇಳಿದ್ಲು. ಆಗ ಶರ್ಮಿಳಾ ನಗ್ತಾ, ಯಾಕಂಜಲಿ ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದ್ರು. ಚೆನ್ನಾಗಿದೆ ಆದರೆ ಅಂತ ಏನೋ ರಾಗ ಎಳೆಯೋಕ್ಕೆ ಹೋದ್ಲು. ಅಷ್ಟರಲ್ಲಿ ಅವಳನ್ನು ತಡೆದ ಶರ್ಮಿಳಾ, ನನಗೆ ಗೊತ್ತು ನಿನಗೆ ಮುಜುಗರ ಆಗತ್ತೆ ಅಂತ, ಆದರೆ ನೀನು ಈ ಥರ ಬಟ್ಟೆಗಳನ್ನು ಹಾಕ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದು ಜಸ್ಟ್ ಲಾಂಗ್ ಗೌನ್, ಆರಾಮಾಗಿ ಪಾರ್ಟಿಗೆ ಹಾಕ್ಕೊಂಡು ಹೋಗು, ನಾನೇ ನಿನ್ನ ಅತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಯಾಕೆ ಮುಜುಗರ ಅಂತ ಹೇಳಿದ್ರು. ಆಗ ಅಂಜಲಿ ಬೇರೆ ವಿಧಿ ಇಲ್ಲದೆ ಸರಿಯಮ್ಮ ಆಯಿತು ಅಂತ ಹೇಳಿ ತಲೆ ಅಲ್ಲಾಡಿಸಿದ್ಲು. ಸರಿ ತಗೋ ಈ ಬಟ್ಟೆ ಹಾಕ್ಕೊಂಡು ರೆಡಿಯಾಗು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಂಜಲಿ ವಾಶ್ರೂಮ್ ಕಡೆಗೆ ಹೋದ್ಲು. ಬಟ್ಟೆ ಹಾಕ್ಕೊಂಡು ಬಂದ್ಲು. ಅದನ್ನು ನೋಡ್ತಿದ್ದ ಹಾಗೆ ಶರ್ಮಿಳಾ, ನಿನ್ನ ನೋಡ್ತಿದ್ರೆ ನನಗೆ ಮುದ್ದು ಮಾಡಬೇಕು ಅನ್ನಿಸ್ತಿದೆ, ಇನ್ನು ನನ್ನ ಮಗ ನಿನ್ನನ್ನು ಈ ಡ್ರೆಸ್ಸಲ್ಲಿ ನೋಡಿದ್ರೆ ಕಳೆದೇ ಹೋಗ್ತಾನೆ ಅಂತ ಹೇಳಿದ್ರು. ಅದನ್ನು ಕೇಳ್ತಿದ್ದ ಹಾಗೆ ಅಂಜಲಿ ಮುಖದಲ್ಲಿ ನಾಚಿಕೆ ಮೂಡ್ತು. ಅವಳಿಗೆ ವಿಜಯ್ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಅವಳನ್ನು ಗಟ್ಟಿ ಮಾಡ್ಕೋತಾ ಇದ್ರು. ಅವಳಿಗೆ ಗೊತ್ತಿಲ್ಲದೆ ವಿಜಯ್ಗೆ ಅವಳು ಸೋಲ್ತಾ ಇದ್ಲು. ಹಾಗಾಗಿ ಆ ಮಾತು ಕೇಳ್ತಿದ್ದ ಹಾಗೆ ಅವಳ ಮುಖದ ತುಂಬ ನಾಚಿಕೆ ಮನೆ ಮಾಡಿತ್ತು. ಅದನ್ನು ಗಮನಿಸಿದ ಶರ್ಮಿಳಾ, ಪರವಾಗಿಲ್ವೇ ನನ್ನ ಸೊಸೆಗೆ ನಾಚ್ಕೊಳ್ಳೋಕ್ಕೂ ಬರುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು. ಆದರೂ ಅದನ್ನು ತೋರ್ಪಡಿಸ್ಲಿಲ್ಲ. ಯಾಕಂದರೆ ಇನ್ನೂ ಅಂಜಲಿ ಮತ್ತು ಸೂರ್ಯನ ಮಧ್ಯೆ ಎಲ್ಲ ಸರಿಯಾಗಿಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಸಮಾಧಾನ ಮಾಡಿಕೊಂಡು ಸರಿ ಸರಿ ಬೇಗ ಮೇಕಪ್ ಮಾಡ್ಕೊ ಅಂತ ಹೇಳಿ ಅವರೇ ಅವಳಿಗೆ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ಅವಳು ಖಾಲಿ ಕತ್ತಲ್ಲಿರೋದನ್ನು ನೋಡಿ ಅವರೇ ತಮ್ಮ ರೂಮಿಗೆ ಹೋಗಿ ಒಂದು ಡೈಮಂಡ್ ಸೆಟ್ನ ತೊಗೊಂಡು ಬಂದು ಅವಳ ಕೊರಳಿಗೆ ಹಾಕಿದ್ರು. ಅದನ್ನು ನೋಡ್ತಿದ್ದ ಹಾಗೆ ಅಂಜಲಿ ಬೆಚ್ಚಿಬಿದ್ಲು. ಯಾಕಂದರೆ ಅಷ್ಟು ಕಾಸ್ಟ್ಲಿ ಸೆಟ್ನ ಅವಳು ಹಾಕ್ಕೊಂಡೇ ಇರಲಿಲ್ಲ. ಅಮ್ಮ ಇದೆಲ್ಲ ಬೇಡ ಅಂತ ಹೇಳಿದ್ಲು. ಆಗ ಶರ್ಮಿಳಾ ಅವಳನ್ನು ತಡೆದು, ಅಂಜಲಿ ನೀನು ಈ ಮನೆ ಸೊಸೆ, ನನ್ನ ಹತ್ರ ಇರೋ ವಸ್ತುಗಳೆಲ್ಲ ನಿನ್ನದೇ, ಹೀಗಿರೋವಾಗ ಇದನ್ನು ಯಾಕೆ ಬೇಡ ಅಂತ ಇದೆಯಾ
ಅಂತ ಹೇಳಿ ಅವಳ ಕೊರಳಿಗೆ ಹಾಕಿ ಅದಕ್ಕೆ ಸೆಟ್ ಆಗೋವಂಥ ಇಯರಿಂಗ್ಸ್ ಕೂಡ ಹಾಕಿದ್ರು. ಅದನ್ನು ನೋಡ್ತಿದ್ದ ಹಾಗೆ ಅವರಿಗೆ ತನ್ನ ಸೊಸೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಅನಿಸಿ ಅವಳ ಕೂದಲು ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಅವರೇ ಹೆಲ್ಪ್ ಕೂಡ ಮಾಡಿದ್ರು. ಒಟ್ಟಿನಲ್ಲಿ ಪಾರ್ಟಿಗೆ ಹೇಗೆ ಬೇಕೋ ಹಾಗೆ ಅವಳನ್ನು ಪರ್ಫೆಕ್ಟಾಗಿ ರೆಡಿ ಮಾಡಿದ್ರು. ಅಷ್ಟೊತ್ತಿಗಾಗಲೇ ವಿಜಯ್ ಸೂರ್ಯ ಮನೆಗೆ ಬಂದು ಅವನು ರೆಡಿ ಆಗ್ತಾ ಇದ್ದ. ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಅವನು ಕೂಡ ಗ್ರೇ ಕಲರ್ ಶರ್ಟ್ಗೆ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿ ನಿಂತಿದ್ದ. ಅದನ್ನು ನೋಡ್ತಿದ್ದ ಹಾಗೆ ಶರ್ಮಿಳಾ ಮನಸ್ಸಲ್ಲಿ ಗೊತ್ತಿಲ್ಲದೇನೆ ಗಂಡ ಹೆಂಡತಿ ಆಗೋರು ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ತಿದ್ದಾರೆ ಅಂತ ಅಂದ್ಕೊಂಡ್ರು. ಅಂಜಲಿ ಇನ್ನೂ ರೂಮಲ್ಲೇ ಇದ್ದಿದ್ದರಿಂದ ಮಾಮ್, ಅಂಜಲಿ ಅವ್ರು ರೆಡಿ ಆಗಿದ್ದಾರಾ ಅಂತ ಕೇಳ್ದ. ಆಗ ಶರ್ಮಿಳಾ, ಹೂಪ ಅವಳು ರೆಡಿ ಆಗಿದ್ದಾಳೆ, ಕರ್ಕೊಂಡು ಬರ್ತೀನಿರು ಅಂತ ಹೇಳಿ ಅವಳ ರೂಮ್ ಕಡೆಗೆ ಹೋದರು. ಅಂಜಲಿಗೆ ವಿಜಯ್ ಮುಂದೆ ಬರೋದಕ್ಕೆ ಒಂಥರ ಮುಜುಗರ ಆಗ್ತಾ ಇತ್ತು. ಅದನ್ನು ಅವಳು ಶರ್ಮಿಳಾ ಹತ್ರನೂ ಹೇಳೋಕ್ಕಾಗದೆ ಆಚೆಗೂ ಬರೋಕ್ಕಾಗದೆ ಒದ್ದಾಡ್ತಾ ಇದ್ಲು. ಅದನ್ನು ಗಮನಿಸಿದ ಶರ್ಮಿಳಾ, ಅಂಜಲಿ ನೀನು ಯಾವುದಕ್ಕೂ ಮುಜುಗರ ಪಟ್ಕೊಳ್ಬೇಡ ಅಂತ ಆಗಲೇ ಹೇಳ್ದೆ ಅಲ್ವಾ, ಬಾ ಆಲ್ರೆಡಿ ವಿಜಯ್ ರೆಡಿಯಾಗಿ ನಿನಗೋಸ್ಕರ ಕಾಯ್ತಿದ್ದಾನೆ ಅಂತ ಹೇಳಿ ಅವಳ ಕೈ ಹಿಡ್ಕೊಂಡು ಅವಳನ್ನು ಆಚೆ ಕರ್ಕೊಂಡು ಬಂದರು. ವಿಜಯ್ ಅವಳನ್ನು ನೋಡಿ ಒಂದು ಕ್ಷಣ ಮಾತೆ ಮರೆತವನ ಹಾಗೆ ನಿಂತುಬಿಟ್ಟ. ವಾವ್, ಗಾರ್ಜಿಯಸ್ ಅಂತ ತನಗೆ ಗೊತ್ತಿಲ್ಲದೆ ಮನಸ್ಸಲ್ಲಿ ಹೇಳ್ಕೊಂಡ. ಆದರೆ ಅದನ್ನು ಬಾಯಿ ಬಿಟ್ಟು ಹೇಳೋ ಧೈರ್ಯ ಅವನಿಗೆ ಇರಲಿಲ್ಲ. ಹಾಗೆ ಮನಸ್ಸಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಇನ್ನೊಂದು ಸಲ ತನಗೆ ತಾನೇ ಹೇಳ್ಕೊಂಡು ತಲೆ ಕೆರ್ಕೊಂಡ. ಯಾಕಂದರೆ ಅಷ್ಟು ಮುದ್ದು ಮುದ್ದಾಗಿ ಅವಳು ಕಾಣಿಸ್ತಾ ಇದ್ಲು. ಇವಳನ್ನು ಹೀಗೆ ನೋಡ್ತಿದ್ರೆ ನಾನೇ ಕಳೆದು ಹೋಗ್ತಿದ್ದೀನಿ ಅಂತ ಒಂದು ಕ್ಷಣ ಅವನಿಗೆ ಅನ್ನಿಸ್ದೇ ಇರಲಿಲ್ಲ. ಅದನ್ನು ನೋಡಿದ ಶರ್ಮಿಳಾ, ಏನೋ ನನ್ನ ಸೊಸೆನ ಹಾಗೆ ನೋಡ್ತಿದ್ಯಾ ಅಂತ ಕಣ್ಣಲ್ಲೇ ಕೆದಕೋ ಹಾಗೆ ಕೇಳಿದ್ರು. ನಥಿಂಗ್ ಮಾಮ್, ಅಂಜಲಿ ನೀವು ರೆಡಿ ಇದ್ರೆ ಹೊರಡೋಣವಾ ಅಂತ ಕೇಳ್ದ. ಅದೇ ಸಮಯಕ್ಕೆ ಅಂಜಲಿ ಕೂಡ ಅವನನ್ನೇ ನೋಡ್ತಾ ನಿಂತಿದ್ಲು. ಅವನು ನಾರ್ಮಲ್ ದಿನಗಳಿಗಿಂತ ಇವತ್ತು ತುಂಬಾ ಚೆನ್ನಾಗಿ ಹೆಚ್ಚು ಸಮಯ ತಗೊಂಡು ರೆಡಿಯಾಗಿದ್ದ. ಆದರೆ ಯಾಕೆ ಆ ಥರ ರೆಡಿಯಾಗಿದ್ದ ಅಂತ ಅವನಿಗೂ ಅರ್ಥ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಹೆಚ್ಚು ಸಮಯ ತಗೊಂಡು ರೆಡಿಯಾಗೋದು ಅವನ ಅಭ್ಯಾಸ ಆಗಿತ್ತು. ಹಾಗಾಗಿ ಅವನನ್ನೇ ನೋಡ್ತಾ ನಿಂತಿದ್ಲು. ಶರ್ಮಿಳಾಗಂತೂ ಇವರಿಬ್ಬರು ಒಬ್ರನ್ನೊಬ್ರು ಹೀಗೆ ನೋಡ್ಕೊಂಡೇ ನಿಂತಿರ್ತಾರೇನೋ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೂ ತಾನಿದ್ದೀನಿ ಅನ್ನೋದನ್ನು ಮರೆತು ನಿಂತಿರೋ ತಮ್ಮ ಮಗ ಸೊಸೆನ ನೋಡಿ, ಸರಿ ಸರಿ ನೀವಿಬ್ಬರು ಹೊರಡಿ ಅಂತ ಹೇಳಿದ್ರು. ಆಗ ಇಬ್ಬರು ವಾಸ್ತವಕ್ಕೆ ಬಂದು ಎಚ್ಚೆತ್ಕೊಂಡು ಸರಿ ಅಂತ ತಲೆ ಆಡಿಸಿ ಮೆಟ್ಟಿಲಿಳಿದು ಕೆಳಗಡೆ ಬಂದರು. ಅವರಿಬ್ಬರು ಹಾಗೆ ಮೆಟ್ಟಿಲು ಇಳಿದು ಕೆಳಗಡೆ ಬರೋದನ್ನು, ಅದರಲ್ಲೂ ಜೊತೆಯಾಗಿ ಈ ಥರ ಬರೋದನ್ನು ಸೂರ್ಯವರ್ಧನ್ ನೋಡ್ತಾ ಇದ್ರು. ಅವರಿಗೆ ಅವರಿಬ್ಬರನ್ನ ಎಷ್ಟು ನೋಡಿದ್ರು ಸಾಕಾಗ್ತಾ ಇಲ್ವೇನೋ ಅನ್ನೋ ಥರ ನೋಡ್ತಾನೇ ಇದ್ದುಬಿಟ್ರು. ಅವರ ದೃಷ್ಟಿನೇ ಬೀಳುತ್ತೇನೋ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಸೂರ್ಯವರ್ಧನ್ ಹತ್ತಿರ ಬಂದ ವಿಜಯ್, ಡ್ಯಾಡ್ ಇವತ್ತು ಒಂದು ಪಾರ್ಟಿ ಇದೆ, ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅಂಜಲಿ ಕೂಡ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಅವರಿಬ್ಬರನ್ನು ಹಾಗೆ ನೋಡ್ತಾ ಇದ್ದ ಈ ದಂಪತಿಗಳ ಮನಸ್ಸಲ್ಲಿ ಏನೋ ಒಂದು ತೃಪ್ತವಾದ ಭಾವ ಹುಟ್ಟುತ್ತಾ ಇತ್ತು. ಯಾಕಂದರೆ ವಿಜಯ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಮದುವೆ ಬೇಡ, ತನ್ನ ಬದುಕು ಹೀಗೆ ಇರಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ದವನು. ಮದುವೆ ಬಗ್ಗೆ ಆಸಕ್ತಿನೇ ಇಲ್ಲದೆ ಯಂತ್ರದ ಹಾಗೆ ಕೆಲಸ ಮಾಡ್ತಿದ್ದ. ಅಂಥವನ ಮನಸ್ಸಲ್ಲೂ ಈಗ ಇತ್ತೀಚೆಗೆ ಅಂಜಲಿ ಬಗ್ಗೆ ಒಲವು ಮೂಡಿರೋದು ಅವರಿಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದರಲ್ಲೂ ಅಂಜಲಿ ಅವನ ಬದುಕಲ್ಲಿ ಒಂದೊಳ್ಳೆ ಭರವಸೆ ಆಗ್ತಾಳೆ ಅಂತ ಆ ಗಂಡ ಹೆಂಡತಿ ಇಬ್ಬರು ಬಲವಾಗಿ ನಂಬಿದ್ರು. ಈ ಕಡೆ ಅಂಜಲಿ ಮತ್ತು ವಿಜಯ್ ಕಾರಲ್ಲಿ ಕೂತ್ಕೊಂಡ್ರು. ಅವರಿಬ್ಬರ ಉಸಿರಾಟ ಅವರಿಗೆ ಕೇಳಿಸೋಷ್ಟು ಜೋರಾಗಿತ್ತು. ಅವರಿಬ್ಬರು ಮುಂಚೆ ಹೊರಗಡೆ ಹೋಗಿದ್ರು, ಇವತ್ತು ಯಾಕೋ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ವಿಜಯ್ಗೆ ಅಂಜಲಿನ ಯಾವ ಥರ ಮಾತಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅದೇ ಮನಸ್ಥಿತಿನಲ್ಲಿ ಅಂಜಲಿನೂ ಇದ್ಲು. ಅವಳಿಗೆ ಪ್ರಬುದ್ಧತೆ ಇತ್ತು. ಆದರೆ ವಿಜಯ್ ಮುಂದೆ ಯಾಕೋ ಮಾತಾಡೋದಕ್ಕೆ ಮಾತೇ ಬರ್ತಿಲ್ವೇನೋ ಅನ್ನೋ ಥರ ಮಂಕಾಗಿ ಇರ್ತಿದ್ಲು. ಅವಳ ಮನಸ್ಸಲ್ಲೂ ತೊಳಲಾಟ ಹೆಚ್ಚಾಗೇ ಇತ್ತು. ಆಗ ವಿಜಯ್ನೇ ಮಾತಾಡಿಸಿ, ಆರ್ ಯು ಕಂಫರ್ಟಬಲ್ ಅಂತ ಕೇಳ್ದ. ಆಗ ಅಂಜಲಿ, ಯಾ ಐ ಆಮ್ ಓಕೆ ಅಂತಷ್ಟೇ ಹೇಳಿ ಸುಮ್ಮನೆ ಕೂತ್ಕೊಂಡ್ಲು. ಇಬ್ಬರಿಗೂ ಆ ಮೌನನೇ ಹಿತವಾಗಿದೆ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಮಾತಿಗೆ ಅವಶ್ಯಕತೆ ಇರಲಿಲ್ಲ. ಅವರಿಬ್ಬರ ನಡುವೆ ಮಾತು ಬೇಕಾಗೂ ಇರಲಿಲ್ಲ. ಅದರ ನಡುವೆ ಚೇತನ್ ಕಾಲ್ ಬಂತು. ಹೇಳು ಚೇತನ್.
ಅಂತ ವಿಜಯ್ ಕಾಲ್ ರಿಸೀವ್ ಮಾಡಿದ ತಕ್ಷಣ ಕೇಳ್ದ. ಆಗ ಚೇತನ್ ಆ ಕಡೆಯಿಂದ, ಹೇ ಎಲ್ಲಿದ್ದೀರೋ, ಬೇಗ ಬನ್ನಿ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಂದ. ಆಗ ವಿಜಯ್, ಹಾಂ ಬರ್ತಾ ಇದ್ದೀನಿ, ಈಗ ಜಸ್ಟ್ 5 ಮಿನಿಟ್ಸ್ ಆಯಿತು ಮನೆ ಬಿಟ್ಟು, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅಲ್ಲಿರ್ತೀನಿ ಅಂದ. ಏನೋ ಇನ್ನೂ ಹಾಫ್ ಆನ್ ಅವರಾ, ಹೇಳಿದ ಟೈಮಿಗೆ ಬರೋ ಮಗ್ಗನೇ ಅಲ್ಲ ನೀನು ಅಂದ. ಆಗ ವಿಜಯ್, ಹೇ ಪಾರ್ಟಿ ತಾನೇ, ಬರ್ತೀನಿರೋ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಆಗ ಅಂಜಲಿನೇ ವಿಧಿ ಇಲ್ಲದೆ ಇವರೇ ಮಾತಾಡಿಸ್ತಿದ್ರಲ್ಲ ಅಂತ ಅಂದ್ಕೊಂಡು, ನನ್ನಿಂದ ಏನಾದರೂ ಲೇಟ್ ಆಯಿತಾ ಅಂತ ಕೇಳಿದ್ಲು. ಆಗ ವಿಜಯ್, ನೋನೋ ಹಾಗೇನಿಲ್ಲ, ಅವರೆಲ್ಲರೂ ಬಂದು ವೇಟ್ ಮಾಡ್ತಾ ಇದ್ದಾರಂತೆ, ಹಾಗಾಗಿ ಚೇತನ್ ಕಾಲ್ ಮಾಡಿದ್ದ ಅಂತ ಹೇಳಿದ್ರು. ಆಗ ಅಂಜಲಿಗೆ ಸಮಾಧಾನ ಆಯಿತು. ತನ್ನಿಂದ ಎಲ್ಲಿ ಲೇಟ್ ಆಯಿತೋ ಅನ್ನೋ ಭಯ ಅವಳ ಮನಸ್ಸಲ್ಲಿತ್ತು. ಆದರೆ ಯಾವಾಗ ವಿಜಯ್ ಲೇಟ್ ಆಗಿಲ್ಲ, ಅದರಲ್ಲೂ ನಿನ್ನಿಂದ ಲೇಟ್ ಆಗಿಲ್ಲ ಅನ್ನೋ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಕಾರು ಅರ್ಧ ಗಂಟೆನಲ್ಲಿ ಹೋಟೆಲ್ ಮುಂದೆ ನಿಂತಿತ್ತು. ಆ ಹೋಟೆಲ್ ನೋಡಿನೇ ಅವಳು ಬೆಚ್ಚಿಬಿದ್ದಿದ್ಲು. ಯಾಕಂದರೆ ಅದೊಂದು 5 ಸ್ಟಾರ್ ಹೋಟೆಲ್. ಯಾವತ್ತೂ ಅಂಜಲಿ ಅಂತ ಹೋಟೆಲ್ಗೆಲ್ಲ ಬಂದೇ ಇರಲಿಲ್ಲ. ಅವರಪ್ಪ ತಕ್ಕ ಮಟ್ಟಿನ ಶ್ರೀಮಂತಾನೇ ಆಗಿದ್ರು, ರಾಹುಲ್ ಅವಳನ್ನು ಪ್ರೀತಿಸ್ತಾ ಇದ್ರು, ಯಾವತ್ತೂ ಆ ಹೋಟೆಲ್ಗೆಲ್ಲ ಅವರು ಹೋಗಿರಲಿಲ್ಲ. ಅಂಥ ಹೋಟೆಲ್ಗೆ ಅವಳು ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಅವಳಿಗೆ ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ ಆಯಿತು. ವಿಜಯ್ ಅವಳನ್ನು ಗಮನಿಸ್ತಾನೇ ಇದ್ದ. ಅವನಿಗೂ ಅಂಜಲಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದ್ದರಿಂದ ಅವಳು ಯಾವತ್ತೂ ಈ ಥರ ಪಾರ್ಟೀಸ್ಗೆಲ್ಲ ಬಂದಿಲ್ಲ, ಹಾಗಾಗಿ ಅವಳು ಹೆದರ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಯಿತು. ಹಾಗಾಗಿ ಅವನಿಗೆ ಅರಿವಿಲ್ಲದೆ ಅವಳ ಕೈ ಹಿಡ್ಕೊಂಡ. ಅವಳ ಕೈ ಆಲ್ರೆಡಿ ಬೆವರಿನಿಂದ ತೊಯ್ದು ಹೋಗಿತ್ತು. ಅವಳ ಕೈ ಮುಟ್ತಿದ್ದ ಹಾಗೆ ಅವಳ ಬೆವರು ಅವನ ಕೈಗೆ ಟಚ್ ಆಗ್ತಿದ್ದ ಹಾಗೆ, ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀರಾ ಅಂತ ಕೇಳ್ದ. ಆಗ ಅಂಜಲಿ, ಹಾಗೇನಿಲ್ಲ ಅಂದ್ಲು. ಡೋಂಟ್ ವರಿ, ಅಲ್ಲಿರೋರು ಎಲ್ಲರೂ ನನ್ನ ಫ್ರೆಂಡ್ಸ್, ನೀವು ಅವ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ನನ್ನ ಜೊತೆ, ಮನೆಯವ್ರ ಜೊತೆ ಹೇಗಿರ್ತೀರೋ ಅವ್ರ ಜೊತೆನೂ ಹಾಗೆ ಇರಬಹುದು ಅಂತ ಹೇಳ್ದ. ಅವನ ಮಾತು ಕೇಳ್ತಿದ್ದ ಹಾಗೆ ಅಂಜಲಿ ಮನಸ್ಸು ತುಂಬಿ ಬಂತು. ಯಾಕಂದರೆ ಲಾಸ್ಟ್ ಟೈಮ್ ಸ್ವಾತಿ ಜೊತೆ ಅವಳು ಪಾರ್ಟಿಗೆ ಹೋಗಿದ್ದಾಗ ಅಲ್ಲಿ ಆಗಿದ್ದ ಅನಾಹುತ ಅವಳ ಕಣ್ಮುಂದೆ ಬಂತು. ಆಗ ಈ ರೀತಿ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸೋದಕ್ಕೆ ಸ್ವಾತಿ ಸ್ವತಃ ಅಕ್ಕನೇ ಆಗಿದ್ರು, ಜೊತೆಗಿರಲಿಲ್ಲ. ಆದರೆ ತನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದ ವಿಜಯ್ ಇವತ್ತು ಇಷ್ಟೊಂದು ಕಾಳಜಿ ಮಾಡ್ತಾ ಇರೋದು ಅವಳಿಗೆ ಮನಸ್ಸು ತುಂಬಿ ಬರೋ ಹಾಗೆ ಮಾಡ್ತು. ಸರಿ ಹೊರಡೋಣವಾ ಅಂತ ವಿಜಯ್ ಪೊಲೈಟಾಗಿ ಕೇಳ್ದ. ಆಗ ಅಂಜಲಿ ಹ್ಞೂ ಅಂತಷ್ಟೇ ತಲೆ ಆಡಿಸಿ ಅವನ ಜೊತೆಗೆ ಹೆಜ್ಜೆ ಹಾಕಿದ್ಲು. ಒಂದಷ್ಟು ದೂರ ಬರ್ತಿದ್ದ ಹಾಗೆ ಅಲ್ಲಿ ಅವನಿಗೆ ಅವನ ಫ್ರೆಂಡ್ಸ್ ಎಲ್ಲರೂ ಕಾಣಿಸಿದ್ರು. ಚೇತನ್ ಸ್ವತಃ ತಾನೇ ಬಂದು ಅಂಜಲಿನ ಮಾತಾಡಿಸಿ ಪಾರ್ಟಿ ಹಾಲ್ ಕಡೆಗೆ ಕರ್ಕೊಂಡು ಹೋದ. ಅಲ್ಲಿ ವಿಜಯ್ ಮತ್ತು ಚೇತನ್ ಫ್ರೆಂಡ್ಸ್ ತುಂಬ ಜನ ಏನೂ ಇರಲಿಲ್ಲ. ಅಲ್ಲಿದ್ದಿದ್ದು ಕೇವಲ 7-8 ಜನ. ಆ 7-8 ಜನರ ಕಣ್ಣು ಒಂದೇ ಸಲಗೆ ಅಂಜಲಿ ಮೇಲೆ ಬಿತ್ತು. ಅದನ್ನು ನೋಡಿ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಅವಳು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದಾಳೆ ಅಂತ ವಿಜಯ್ಗೂ ಗೊತ್ತಾಗ್ತಾ ಇತ್ತು. ಆದರೆ ಅವರ ಫ್ರೆಂಡ್ಸ್ಗೆ ಅವಳನ್ನು ನೋಡಬೇಡಿ ಅಂತ ಹೇಳೋ ಮನಸ್ಥಿತಿನಲ್ಲಿ ಅವನಿರಲಿಲ್ಲ. ಹಾಗಾಗಿ ಪರಿಚಯ ಮಾಡಿಸಿದ್ರೆ ಅವರು ತಾನೇ ಸರಿ ಹೋಗುತ್ತೆ ಅಂತ ಅಂದುಕೊಂಡು ಅಂಜಲಿ ಅವರ ಹತ್ರ ಕರ್ಕೊಂಡು ಬಂದ. ಅಲ್ಲಿದ್ದವ್ರು ಎಲ್ಲರೂ ಒಬ್ಬೊಬ್ಬರಾಗಿ ಅವನನ್ನು ಮಾತಾಡ್ಸೋದಕ್ಕೆ ಬಂದರು. ಮೊದಲನೇದಾಗಿ ಅಮಿತ್ ಬಂದ. ಹೇ ವಿಜಯ್, ಎಷ್ಟು ದಿನ ಆಯಿತು ನಿನ್ನ ನೋಡಿ, ಹೌ ಆರ್ ಯು ಮ್ಯಾನ್ ಅಂದ. ಆಗ ವಿಜಯ್ ಸ್ಮೈಲ್ ಮಾಡಿ, ಹಾಂ ಐ ಆಮ್ ಫೈನ್, ನೀವೆಲ್ಲ ಹೇಗಿದ್ದೀರಾ ಅಂತ ಅವನು ಎಲ್ಲರನ್ನೂ ಒಟ್ಟಿಗೆ ಕೇಳ್ದ. ಅಲ್ಲಿ ಅಮಿತ್, ಶಶಾಂಕ್, ನಿಧಿ, ದೀಪ್ತಿ ಹೀಗೆ ಅವನ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ಅವನ ಜೊತೆ ಮಾತಾಡ್ತಾ ಇದ್ರು. ಅವ್ರು ಎಲ್ರಿಗೂ ಅವನು ಅಂಜಲಿನ ಪರಿಚಯ ಮಾಡಿಸ್ಕೊಟ್ಟ. ಅಂಜಲಿ ಎಲ್ರಿಗೂ ಹಾಯ್ ಹೇಳಿದ್ಲು. ನಿಧಿಗೆ ಅವಳನ್ನು ನೋಡ್ತಿದ್ದ ಹಾಗೆ ಸಖತ್ ಬ್ಯೂಟಿ ಅಂತ ಅನ್ನಿಸ್ತು. ಅದನ್ನು ಅವಳು ಬಾಯಿ ಬಿಟ್ಟು ಕೂಡ ಹೇಳಿದ್ಲು. ಅಂಜಲಿ ಅವಳ ಕಾಂಪ್ಲಿಮೆಂಟ್ಗೆ ಥ್ಯಾಂಕ್ ಯು ಹೇಳಿದ್ಲು. ಆದರೆ ದೀಪ್ತಿಗೆ ಯಾಕೋ ಅವಳನ್ನು ನೋಡ್ತಿದ್ದ ಹಾಗೆ ಅಸಮಾಧಾನ ಭುಗಿಲೆದ್ದಿತ್ತು. ಯಾಕಂದರೆ ಅವಳಿಗೆ ವಿಜಯ್ ಮೇಲೆ ಕ್ರಶ್ ಇತ್ತು. ಆದರೆ ಈಗ ಅವನು ಬೇರೆ ಯಾರನ್ನೋ ಮದುವೆ ಆಗ್ತಿದ್ದಾನೆ ಅಂತ ಸ್ವಲ್ಪ ಸಿಡ್ಕಾಡೋ ಥರ ಮುಖ ಮಾಡ್ಕೊಂಡು ನಿಂತಿದ್ಲು. ಅಂಜಲಿ ಪಾರ್ಟಿನಲ್ಲಿ ಕಂಫರ್ಟಬಲ್ ಆಗಿರ್ತಾಳ? ವಿಜಯ್ ಅವಳಿಗೆ ಒತ್ತಾಸೆಯಾಗಿ ನಿಲ್ತಾನ? ಕತೆ ಮುಂದುವರಿಯುವುದು. ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ
ಕತೆ ಹೇಗೆ ಬರ್ತಿದೆ ಅಂತಾನು ತಿಳಿಸಿ. ಮತ್ತೇನಾದರೂ ಚೇಂಜಸ್ ಬೇಕು ಅಂತಂದರೂ ಖಂಡಿತವಾಗಿಯೂ ಹೇಳಿ, ಯಾಕಂದರೆ ಕತೆ ನಿಮಗೋಸ್ಕರನೇ ಮೂಡಿ ಬರ್ತಾ ಇರುವಂಥದ್ದು. ಅಂಜಲಿ ಸೂರ್ಯನ್ ಜೋಡಿ ನೀವೆಲ್ಲರೂ ತುಂಬ ಇಷ್ಟಪಡ್ತಿದ್ದೀರಾ. ಕೆಲವರು ಬೇಗ ಮದುವೆ ಮಾಡಿಸಿ ಅಂತ ಹೇಳಿದ್ದೀರಾ. ಖಂಡಿತವಾಗಿಯೂ ಬೇಗ ಮದುವೆ ನಡೆಯುತ್ತೆ.